ಖಾಸಗಿ ಜಮೀನಿನಲ್ಲಿದೆ ಗ್ರಾಮಕ್ಕೆ ಹೋಗುವ ರಸ್ತೆ. ರಸ್ತೆಗೆ ಜಾಗ ಬಿಡಲು ಒಪ್ಪದ ಜಮೀನು ಮಾಲೀಕ. ಈಗ ರೋಡ್ ಕ್ಲಿಯರ್ ಆಗಬೇಕು. ಎಲ್ಲಿ ಮಾಡ್ಕೊಡ್ತಾರೆ ಅಲ್ಲಿ ಹೋಗ್ತೀವಿ. ಆಮೇಲೆ ಇಲ್ಲಿ ಬೇಕು. ಗ್ರಾಮಕ್ಕೆ ರಸ್ತೆ ಮಾಡಿಕೊಡುವಂತೆ ಸರ್ಕಾರಕ್ಕೆ ಮನವಿ. ಯಾರನ್ನು ಹೋಗ್ತಾರ ಸಂವಿಧಾನ ರೋಡಿ ಕಲ್ಲು ಮುಳ್ಳು ಹಾಕತ್ತಾರ, ಅಡ್ಡ ತಂತಿ ಬೇಲಿ ಮಾಡ್ತಾರ. ತುಮಕೂರಿನ ವಾರ್ಡ್ ನಂಬರ್ 1ರಲ್ಲಿರೋ ಮರಳೇನಹಳ್ಳಿ ಗೋಮಾಳ ಗ್ರಾಮದಲ್ಲಿ ಖಾಸಗಿ ವ್ಯಕ್ತಿಯೋರ್ವನ ಜಮೀನಿನಲ್ಲಿ ರಸ್ತೆ ಹಾದುಹೋಗಿದ್ದು, ಜಮೀನು ತಮ್ಮದೆಂದು ಆ ಜಮೀನನ್ನ ಹದ್ದುಬಸ್ತು ಮಾಡಿಕೊಳ್ಳಲು ಕಂಬಗಳನ್ನ ನಿಲ್ಲಿಸಿದ್ದಾರೆ. ಇದರಿಂದ ಗ್ರಾಮಕ್ಕೆ ಹೋಗಲು ರಸ್ತೆ ಇಲ್ಲದೆ ಜನರು ಪರದಾಡುವಂತಾಗಿದೆ. ತುಮಕೂರು ನಗರದ 1ನೇ ವಾರ್ಡ್ಗೆ ಮರಳೇನಹಳ್ಳಿ ಗೋಮಾಳದಲ್ಲಿ ಸುಮಾರು 100ರಿಂದ 150 ಮಂದಿ ಮನೆಗಳಿದ್ದು, ನಿತ್ಯ ಶಾಲಾ ಕಾಲೇಜುಗಳಿಗೆ ಕೆಲಸಕ್ಕೆ ನೂರಾರು ಮಂದಿ ಸಂಚಾರ ಮಾಡ್ತಾರೆ. ಇನ್ನು ಈ ಗ್ರಾಮಕ್ಕೆ ಸುಮಾರು 50 ವರ್ಷಗಳಿಂದಲೂ ಮಣ್ಣು ರಸ್ತೆ ಇದ್ದು, ಇದೀಗ ಈ ರಸ್ತೆ ಬೇರೊಬ್ಬರ ಖಾಸಗಿ ಜಮೀನಿನಲ್ಲಿರೋದ್ರಿಂದ ಜಮೀನಿನ ಮಾಲೀಕರು ದಾರಿ ಬಿಡದೆ ಸುಮಾರು ದಿನಗಳಿಂದ ದಾರಿ ಮುಚ್ಚಿದ್ದಾರೆ. ಇದರಿಂದ ಗ್ರಾಮಕ್ಕೆ ಹೋಗಲು ರಸ್ತೆ ಇಲ್ಲದೆ ಗ್ರಾಮಸ್ಥರು ಪರದಾಡುವಂತಾಗಿದೆ. ಅವರು ತಮ್ಮ ಜಮೀನಿಗೆ ಬೇಲಿ ಹಾಕಲು ಮುಂದಾಗಿದ್ದಾರೆ. ಇದರಿಂದ ಸುಮಾರು ದಿನಗಳಿಂದಲೂ ಕೂಡ ಓಡಾಡಲು ಇದ್ದ ರಸ್ತೆ ಇಲ್ಲದಂತಾಗಿದೆ. ಸುಮಾರು 100 ಮನೆ ಇರುವ ಊರಿಗೆ ರಸ್ತೆಯೇ ಇಲ್ಲ ಅಂದ್ರೆ ಹೇಗೆ ಓಡಾಡೋದು? ನಮಗೆ ಸರ್ಕಾರದವರು ಏನ್ ಮಾಡ್ತಾರೋ ಗೊತ್ತಿಲ್ಲ, ಆದ್ರೆ ನಮ್ಮ ಊರಿಗೆ ಬರಲು ರಸ್ತೆ ಮಾಡಿಕೊಡ್ಬೇಕೆಂದು ಆಗ್ರಹಿಸಿದ್ದಾರೆ. ಹೇಳಿ ಯಜಮಾನ್ರೆ, ಏನ್ ಸಮಸ್ಯೆ ಆಗ್ತಾ ಇದೆ ನಿಮ್ಗೆ ಇಲ್ಲಿ? ನಮಗೆ ರೋಡ್ಗೆ ಗೋಮಾಳಕ್ಕೆ ಹೋಗೋಕ್ಕೂ ದಾರಿ ಇಲ್ಲ, ಕಟ್ ಮಾಡ್ತಾವ್ರೆ. ಮುನ್ಸಿಪಲ್ನಿಂದ ರೋಡ್ ಆಗೈತೆ, ಜಲ್ಲಿ ಹಾಕೈತೆ, ಟಾರ್ ಹಾಕಕ್ಕೆ ಹಿಂದೆ ಮುಂದೆ ಟಾರ್ ಹಾಕ್ಯವ್ರೆ. ಇದುವರೆಗೂ ಏನು ಮಾಡೋಕ್ಕೆ ಬಿಟ್ಟಿಲ್ಲ. ನಾವು ಎಲ್ಲೇ ಓಡಾಡೋದು? ನಾವು ರೋಡ್ ಕೇಳ್ತಾ ಇದ್ದೀವಿ. ಇದು ನಮ್ಮ ಜಾಗ ಅಂತ ಹೇಳ್ತಾರೆ. ನಿಮ್ಮ ಜಾಗ ಅಂತಂದ್ರೆ ನಿಂದ್ರಾಗ ಸರ್ವೆ ನಂಬರ್ ಕೊಟ್ಟವ್ರೆ, ಕೊಡು. ಇವತ್ತು ಬಟ್ಟದ ನಮ್ಮ ತಾತನ ಮುತ್ತಾತನ ಕಾಲದಿಂದಲೂ ಇತ್ತು. ಇವತ್ತೇನು ಹೊಸ್ತಾ ಮಾಡಿಲ್ಲ ಇವರು, ನಾವು ಮಾಡ್ಕೊಂಡಿಲ್ಲ. ನೀನು ಬಿಡು ಅಂತ ನಾವು ಕೇಳಕ್ಕೆ ಬಂದಿಲ್ಲ. ಇದು ರೋಡ್ ಬೇಕು ತಾನೇ ನಮಗೆ. ಊರಿನವರು ಗ್ರಾಮದವರು ಮಸ್ತಾಗಿ ಅಲ್ಲಿ ನೂರಾರು ಮನೆವೆ. ಇದೊಂದೇ ರೋಡ್, ಯಾವ ಕಡೆಗೂ ಬಾಕಿ ರೋಡ್ ಇಲ್ಲ. ಎಲ್ಲಾನ ನಮಗೆ ಗೋಳ್ಮಾಳಕ್ಕೆ ಹೋಗಕ್ಕೆ ರೋಡ್ ತೋರಿಸ್ಕೊಡಿ. ಎಲ್ಲೂ ಜಾಗ ಇಲ್ಲ. ಅಲ್ಲಿ ದೇವಸ್ಥಾನ ಕೂಡ ಐತೆ ಊರಿನಲ್ಲಿ. ಒಟ್ಟಿನಲ್ಲಿ ಈಗ ಈ ರೋಡು ಅವ್ರೀಗ ತಂತಿ ಬೇಲಿ ಆಗ್ತಾ ಇರೋದ್ರಿಂದ ನಿಮ್ಗೆ ತೊಂದರೆ ಆಗ್ತಾ ಐತೆ. ಇಷ್ಟೆಲ್ಲ ಮಾಡಿ ತೊಂದರೆ ಮಾಡ್ತಾವ್ರೆ ನಮಗೆ. ಏನಾಗಬೇಕು? ನಮಗೆ ರೋಡ್ ಆಗಬೇಕು. ಯಾರು ಅಂದರೆ ಎಲೆಕ್ಟ್ರಿಕ್ ಕಾಂಟ್ರಾಕ್ಟ್ ಚಂದ್ರಯ್ಯ ಅಂತ ದೊಡ್ಡ ಮನುಷ್ಯರವರು ನೋಡೋಕ್ಕೆ ಮಾಡಿರೋದಿಂತ ಅಲ್ಕ ಕೆಲಸ. ಯಾರನ್ನ ಒಪ್ತಾರ ಸಂವಿಧಾನ? ರೋಡಿಗೆ ಕಲ್ಲು ಮುಳ್ಳು ಹಾಕತ್ತಾರ, ಅಡ್ಡ ತಂತಿ ಬೇಲಿ ಮಾಡ್ತಾರ. ಹಿಂಗೆ ಮಾಡ್ಯವ್ರಲ್ಲ. ಈಗಲೂ ಅದೇ ಕಂಟಿನ್ಯೂ ರೋಡೇ ಓಡಾಡ್ತಾ ಇರೋದು. ಅವ್ರು ಕೊಂಡವರೋ ಬಿಟ್ಟವರೋ ನಮಗೆ ಅದು ಗೊತ್ತಿಲ್ಲ. ಬೇಡ, ನಮಗೆ ಕೊಂಡಿರೇನು ಸರ್ಕಾರ ನಮಗೆ ಕೊಂಡು ರೋಡ್ ಮಾಡ್ಕೊಡ್ಲಿ ಬಿಡ್ರಿ, ನಮಗೇನಾಗಬೇಕು? ಇಲ್ಲ, ನಮಗೆ ಇದೇ ಈ ಮಳೆನಳ್ಳಿ ಗೋಮಾಳ ಅಂತ ಅಭಿವೃದ್ಧಿ ಅಂತ ಬೋರ್ಡ್ ಎಲ್ಲ ಹಾಕಿ ಇವತ್ತು ಆ ಮಳೆನಳ್ಳಿ ಗೋಮಾಳ ಅಂತ ಬೋರ್ಡಿಗೆ ಬಣ್ಣ ಹೊಡೆದವ್ರಿ. ಜಲ್ಲಿ ರೋಡ್ ಹಾಕ್ಸಿರೋದೇ ಲಾಸ್ಟು. ಸಮಸ್ಯೆ ಆಗ್ತಾ ಇದೆ ನಿಮ್ಗೆ ಈಗ? ಸಮಸ್ಯೆನೇ ಅದೊಂದೇ ರೋಡ್ ಬಿಟ್ರೆ ಈಗ ಇಲ್ಲ ಎಲ್ಲ ಎತ್ ಕಡೆನೂ ರೋಡ್ ಇಲ್ಲ ಸರ್. ಇದೊಂದೇ, ಇಲ್ಲಿ 100 ಮನೆ ಅವೆ. ಇಲ್ಲಿಗೆ ಡೆಂಡ ಮುಂದಕ್ಕೆ ಅವ್ರು ತಾಂಡವ್ರೆ ಅಂತಾನ ಮಾಡ್ತಾರೆ. ಈಗ 6 ತಿಂಗಳಾಗೆ ತಾಂಡ್ರ ಅಷ್ಟೇನೆ. ಅವಾಗ್ಲಿಂದ ನಾನು ತಾಂಡಿದ್ದೀನಿ ಇಷ್ಟು ವರ್ಷದಿಂದ ಅಂತ ಮಾಡ್ತಾವ್ರೆ. ಈ ಕಡೆ ನಾವು ಬಿಟ್ಟಿದ್ದೀವಿ ಅಲ್ಲೇನೆ. ಇದು ಮಾಡ್ಕೊಂಬಂದು ಕೊಡ್ಲಿ ಬಿಡಿ ಸರ್ ನಮ್ಗೆ. ಎಲ್ಲ ಮಾಡ್ಕೊಂಬರ್ತಾರೆ, ಮಾಡ್ಕೊಂಬರ್ಲಿ. ನಮ್ಗೆ ಆಯ್ತು ಮಾಡೋ ತಕ್ಕ ನಾವು ಇದು ಬಿಡಲ್ಲ. ನಮಗೆ ಬೇಕು ರೋಡು. ಎಲ್ಲ ಮಾಡ್ಕೊಂಬಂದು ಕೊಡ್ತಾರೆ, ಮಾಡ್ಕೊಂಡು ಸರ್ಕಾರ ಅಷ್ಟೇ ಹಂಗೆ ಮಾಡೋದು. ರೋಡ್ ಬಿಟ್ರೆ ನಿಮ್ಗೆ ಅಲ್ಲೇ ಓಡಾಡ್ತೀರಾ, ಅಲ್ಲಿವರೆಗೂ ಇಲ್ಲಿ ಬೇಕು. ಕೈ ಕಂಗಿಲ್ಲ ಅವರು. ಈಗ ರೋಡ್ ಕ್ಲಿಯರ್ ಆಗಬೇಕು. ಎಲ್ಲಿ ಮಾಡ್ಕೊಡ್ತಾರೆ ಅಲ್ಲಿ ಹೋಗ್ತೀವಿ. ಆಮೇಲೆ ಅಂತ ತಕ ಇಲ್ಲಿ ಬೇಕು. ಇನ್ನು ಈ ಬಗ್ಗೆ ಜಮೀನಿನ ಮಾಲೀಕ ಪ್ರತಿಕ್ರಿಯಿಸಿದ್ದು, ನಾನು ನನ್ನ ಜಮೀನಿನಲ್ಲಿರುವ ನಕಾಶೆ ರಸ್ತೆಯನ್ನ ಬಿಡಲು ಸಿದ್ಧನಿದ್ದೇನೆ. ಆದರೆ ಈಗ ಜನಗಳು ಓಡಾಡಲಿರುವ ರಸ್ತೆ ಯಾವುದೇ ನಕಾಶೆಯಲ್ಲಿಲ್ಲ. ಇದು ನನ್ನ ಸ್ವಂತ ಜಮೀನು. ಅದಕ್ಕಾಗಿ ನಾನು ಬೇಲಿ ಹಾಕಲು ಮುಂದಾಗಿದ್ದೇನೆ. ಬೇಕಾದ್ರೆ ಅವರು ಸರ್ಕಾರಕ್ಕೆ ಮನವಿ ಮಾಡಿ ಬೇರೆ ಕಡೆಯಿಂದ ರಸ್ತೆ ಮಾಡಿಕೊಳ್ಳಿ.
ಆದ್ರೆ ನನ್ನ ಜಾಗವನ್ನ ಸುಮ್ಮನೆ ಬಿಟ್ಕೊಡೋದಿಲ್ಲ. ಬೇಕಾದ್ರೆ ನನ್ನ ಜಮೀನಿನಲ್ಲಿ ನಕಾಶೆಯನ್ನ ತೋರಿಸಿರುವ ರಸ್ತೆ ಬಿಟ್ಟು ಕೊಡ್ತೇನೆ ಎಂದು ತಿಳಿಸಿದ್ರು. ಸತ್ಯ ಅದೇನಿದ್ರೆ ನಕಾಶೆ ಇರೋದು ಪೂರ್ವದಿಂದ ಪಶ್ಚಿಮಕ್ಕಿದೆ, ಉತ್ತರದಿಂದ ದಕ್ಷಿಣಕ್ಕೆ ಯಾವುದೂ ರೋಡ್ ಇಲ್ಲ. ಆದ್ದರಿಂದ ಪೂರ್ವದಿಂದ ಪಶ್ಚಿಮ ಇರೋ ನಕಾಶೆಗೆ ಬಿಡ್ಕೊಡೋಕೆ ನಮ್ಮದೇನು ಅಡ್ಡಿ ಇಲ್ಲ. ನಾವು ಯಾವಾಗ ಬೇಕಾದ್ರೂ ತೆರವು ಮಾಡೋಕೆ ನಾನು ಅಲ್ಲೇ ಬಿಟ್ಬಿಟ್ಟೆ ಫೆನ್ಸಿಂಗ್ ಮಾಡಿದ್ದೀನಿ. ಅದರಿಂದ ಸರ್ಕಾರ ಸೂಕ್ತ ಆದೇಶ ತಗೊಂಡು ಮುಖ್ಯದ 62/3 ಅವರು ಒತ್ತುವರಿ ಮಾಡಿದ್ದಾರೆ ನಕಾಶೆ ರಸ್ತೆನ. ಅದನ್ನು ಬಿಡ್ಕೊಡ್ದಲೇ ತೊಗೊಳ್ಲಿಕ್ಕಾಗ್ದಲೇ ನಮ್ಮ ಜಾಗದಲ್ಲಿ ಬಂದು ಓಡಾಡೋಕ್ಕೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದಾರೆ. ಅದನ್ನು ನಾವು ಕೊಂಡ್ಕೊಂಡಿದ್ದೀವಿ, ವಿತ್ ಗೌರ್ಮೆಂಟ್ ವ್ಯಾಲ್ಯೂಯೇಷನ್ ಎಲ್ಲ ಕೊಟ್ಬಿಟ್ಟು ತೊಗೊಂಡಿದ್ದೀವಿ. ಆ ಜಾಗದಲ್ಲಿ ನಾನು ಬಿಟ್ಕೊಡೋಕೆ ಸಾಧ್ಯ ಇಲ್ಲ. ನಕಾಶೆ ಎಷ್ಟಿದೆಯೋ ಅಷ್ಟು ಬಿಟ್ಕೊಡ್ತೀವಿ. ನಕಾಶೆ ಅಂತ ಬಿಟ್ಕೊಡೋದ್ರೆ ನಮ್ದೇನು ಅಭ್ಯಂತರ ಇಲ್ಲ. 100-150 ವರ್ಷದಿಂದ ಅದೇ ರೋಡಲ್ಲಿ ಓಡಾಡ್ತಾ 150 ವರ್ಷ ಗ್ರಾಮಕ್ಕೆ ರೋಡೇ ಇಲ್ಲ ಅಂತ ಹೇಳುತ್ತೆ. ಸುಳ್ಳು ಸರ್. 150 ವರ್ಷದಲ್ಲಿ ನಕಾಶೆ ಅಲ್ಲಿ ಎಕ್ಸಿಸ್ಟೇ ಇಲ್ಲ ಅಲ್ಲೇನು. 150 ವರ್ಷ ಅಂದ್ರೆ ಏನಾಯ್ತು? ಅದೇನು ಸುಮ್ಮನೆ ಮಾತಾ? ಹಳ್ಳ ಕಿಳ್ಳ ಇತ್ತು, ಓಡಾಡ್ತಿದ್ದು ರೋಡು ನಮ್ಮ ತೋಟಗಳು ಓಡಾಡೋಕ್ಕೆ ಅಂತ. ಆಮೇಲೆ ಇತ್ತೀಚಿನ ದಿನಮಾನಗಳಲ್ಲಿ ಒಂದು 25-30 ವರ್ಷಗಳಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಷ್ಟೇ. ಗ್ರಾಮಕ್ಕೆ ರಸ್ತೆ ಇಲ್ಲ ಅಂತ ಹೇಳ್ತಿದ್ದಾರೆ. ಅದು ಗೌರ್ಮೆಂಟ್ ಸೂಕ್ತವಾದ ಕ್ರಮ ತಗೊಳ್ಳಿ ಸರ್, ನಮ್ಮದೇನಿಲ್ಲ, ಅಡ್ಡಿ ಇಲ್ಲ. ಬೇಕಾದ್ರೆ 62/3 ಸರ್ವೆ ನಂಬರ್ ಒತ್ತುವರಿ ಮಾಡಿದ್ದಾರೆ. ಆ ಜಾಗ ತೆರವುಗೊಳಿಸ್ಬಿಟ್ಟು ಅನುವು ಮಾಡಿಕೊಡ್ಲಿ ಓಡಾಡೋಕ್ಕೆ, ನಮ್ಮದೇನು ತೊಂದರೆ ಇಲ್ಲ. ಅದು ಬಿಟ್ಬಿಟ್ಟು ನಮ್ಮ ಜಾಗದಲ್ಲಿ ಮಾಡಿಕೊಡಿ ಅಂದರೆ ಹೆಂಗೆ ಕೊಡೋಕ್ಕಾಗುತ್ತೆ ಸರ್ ಹೇಳಿ? ನಾವೇನು ಸರ್ಕಾರಿ ಖರಾಬೇನಿದೆ ಅದನ್ನು ಬಿಟ್ಬಿಟ್ಟಿದ್ದೀವಿ. ಅವ್ರು ಮಾಡ್ಕೊಂಡು ಹೋಗಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಅದು ಬಿಟ್ಬಿಟ್ಟು ನಮ್ಮದು ಪೂರ್ವ ಪಶ್ಚಿಮಕ್ಕಿರೋ 45 ಮೀಟ್ರ್ ಉದ್ದ ಇರೋ ಲೆಂತ್ಗೆ ಬಿಟ್ಬಿಟ್ಟು ಉತ್ತರ ದಕ್ಷಿಣ ನಾವು 135 ಮೀಟ್ರ್ ಬಿಡೋಕ್ಕಾಗುತ್ತಾ ಸರ್ ಹೇಳಿ? ನಕಾಶೆ ರೋಡ್ ಬಿಡ್ತೀವಿ, ಅದಕ್ಕೆ ನಮ್ಮದೇನು ಅಡ್ಡಿ ಇಲ್ಲ, ಯಾರಿಗೂ ಅಡ್ಡಿ ಮಾಡಿಲ್ಲ. ಒಟ್ನಲ್ಲಿ ಮರಳಿನಹಳ್ಳಿ ಗೋಮಾಳ ಗ್ರಾಮಕ್ಕೆ ಹೋಗಲು ಸುಮಾರು ವರ್ಷಗಳಿಂದ ಇದ್ದ ರಸ್ತೆ ಮುಚ್ಚಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ಸರ್ವೆ ಮಾಡಿಸಿ ಊರಿನ ಜನರಿಗೆ ಅನುಕೂಲವಾಗುವಂತೆ ರಸ್ತೆಯನ್ನ ಗುರುತಿಸಿಕೊಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.